ಖುಷಿ ಅಂತ ಅಂದರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ಆ ಕನ್ನಡ ಸಿನಿಮಾ ನೋಡೋಕ್ಕೆ ಇಷ್ಟು ಜನ ಬಂದು ಆ ಸಿನಿಮಾ ನೋಡಿ ಖುಷಿ ಪಡೋದಿದೆ ಗೊತ್ತಾ. ಅಂದರೆ ನಮ್ಮ ಮನೇಲೊಂದು ಹಬ್ಬ ಅಂದರೆ ಅವ್ರ ಮನೇಲೂ ಹಬ್ಬ ಥರ ಒಂಥರ ಒಂದು ಇದು ಸಿಚುವೇಶನ್ ಕ್ರಿಯೇಟ್ ಆಗೋದಲ್ಲ, ಆ ಥರ ಆಗಿದೆ ಈ ಒಂದು ಸಿನಿಮಾ. ಅಂತೂ ವಿನೋದ್ ಸರ್ ಕರಿಯರಲ್ಲಿ ಒಂದು ಒಳ್ಳೆ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನಂತೂ ಯಾವಾಗಲೂ ಅವ್ರಿಗೆ ಯಾವುದೇ ಸಿನಿಮಾ ಆಗಲಿ ಕ್ರಿಟಿಕ್ ಹೇಳೇ ಹೇಳ್ತೀನಿ, ಇದು ಚೆನ್ನಾಗಿರ್ಬೋದಾಯಿತು, ಇದು ಬೆಟ್ರ್ ಮಾಡ್ಬೋದಾಗಿತ್ತು ಅಂತ. ಬಟ್ ಈ ಸಿನಿಮಾದಲ್ಲಿ ನನಗೆ ಯಾವುದೂ ವಿಷಯ ಹೇಳೋಕ್ಕೆ ಚಾನ್ಸೇ ಕೊಟ್ಟಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸರ್ದು ಪರ್ಫಾಮೆನ್ಸ್ ಆಗಲಿ, ಒಂದೊಂದು ಕ್ಷಣನೂ ನಾವು ಅವ್ರ ಮಾದೇವನಾಗೆ ಬಾಳ್ಬಿಟ್ಟವ್ರೆ. ಸೊ ನಾವು ನೋಡಿದ್ರೆ ತುಂಬ ಖುಷಿಯಾಗಿದೆ ನನಗೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು, ಮಾದೇವ ಸಿನಿಮಾ ನೋಡಬೇಕು, ಕನ್ನಡ ಸಿನಿಮಾನ ಬೆಳೆಸಬೇಕು ಅಂತ ನಾನು ವಿನಂತಿಯಿಂದ ಕೇಳ್ಕೊತಾ ಇದ್ದೀನಿ. ನಾವು ಇನ್ನೊಂದು ಹೇಳಬೇಕೇನು ಹೇಳಿದ್ರೆ, ಸಾಂಗ್ ಆಗಿರ್ಬೋದು, ಸೌಂಡ್ಸ್ ಆಗಿರ್ಬೋದು, ಎಫೆಕ್ಟ್ಸ್ ಆಗಿರ್ಬೋದು, ಎಲ್ಲರೂ ಅದನ್ನು ಹೊಗಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾಸ್ಟ್ಯೂಮ್ ಅಂತ ಬಂದಾಗ ನಿಮ್ಮ ಎಫೆಕ್ಟ್ ಅದು ತುಂಬ ಇದೆ. ಇದ್ರ ಬಗ್ಗೆ ಹೇಳಬೇಕು. ಇಲ್ಲ, ಒಂದು ಬೇಸಿಕ್ಲಿ ಅಂದರೆ ಹೆಂಗೆ ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ ಮಾಡಬೇಕಾದ್ರೆ ಈಗ ಹಳ್ಳಿಯಲ್ಲಿ ಜಾಸ್ತಿ ಜನ ಎಣ್ಣೆ ಹಚ್ಕೊಳ್ಳಲ್ಲ, ಏನು ಮಾಡಲ್ಲ ಕೆಲವು. ಸೊ ಒಂಥರ ಬ್ರೌನ್ ಇರುತ್ತೆ ಹೇರು. ಸೊ ಮಾದೇವ ಇಂಥ ಕ್ಯಾರೆಕ್ಟರ್ ಅಂದಾಗ, ಒಂದು ನೇಣಾಕೋ ಕ್ಯಾರೆಕ್ಟರ್ ಅಂದಾಗ ನಾವು ಫಸ್ಟ್ ಮೈಂಡ್ಸೆಟ್ ಮಾಡಿದ್ದು ಬ್ರೌನ್ ಹೇರ್ ಇರಬೇಕು ಅಂತ. ಸೊ ಅದನ್ನು ಸ್ವಲ್ಪ ರೀಕ್ರಿಯೇಟ್ ಮಾಡಿ ಯಾವ ಥರ ಇದ್ದರೆ ಈ ಒಂದು ನಾನಂತೂ ಯಾವಾಗಲೂ ಒಂದೇ ಹೇಳ್ತೀನಿ, ಇಷ್ಟು ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ, 23 ಸಿನಿಮಾ ಆಗಿದೆ, ಯಾವ್ಯಾವುದು ಕ್ಯಾರೆಕ್ಟರು ಹೊರಟ ಮಾಡಿದ್ದಾರೆ, ಯಾವ್ಯಾವುದು ಹೊರಟ ಫೈಟ್ ಅದು ಇದು ಪೊಲೀಸ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದಾರೆ. ಬಟ್ ಅಷ್ಟು ಸಿನಿಮಾ ಮಾಡಿದ್ರು ಈ ಒಂದು ಸಿನಿಮಾ ಹೆಂಗೆ ಅಂದರೆ ಒಂದು ಅಮಾಯಕ ಅಂತ ಒಂದು ಫೀಲ್ ಕೊಟ್ಟವರಲ್ಲ, ಆ ಅಮಾಯಕನ ನಾವು ನಂಬೋ ಥರ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಒಬ್ಬರನ್ನ ಒಂದು ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಆ ಕ್ಯಾರೆಕ್ಟರ್ ಅಯ್ಯೋ ಪಾಪ ಅಂತ ಅನ್ನಿಸ್ಬೇಕು. ಆ ಒಂದು ಪಾಪ ಥರ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಆ ಪಾಪ ಅಂತ ನಾವು ಫೀಲ್ ಮಾಡಿಕೊಂಡ್ರೆ ಅಲ್ಲೇ ಗೆದ್ರು. ಸೊ ಅದಂತೂ ನಮಗೆ ಫೀಲ್ ಆಯಿತು. ಪೂರ್ತಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಬಗ್ಗೆ ಏನು ಅಂದರೆ ಜೋಡಿಗಳ ಬಗ್ಗೆ ಏನು ಹೇಳಿರೋದು, ನನಗಂತೂ ಫುಲ್ ಖುಷಿ. ನಾನು ಯಾವಾಗಲೂ ಸೋನಲ್ಗೆ ಹೇಳ್ತೀನಿ, ನಿಮ್ಮಿಬ್ಬರದ್ದು ಜೋಡಿ ಸೂಪರ್ ಹಿಟ್, ನನಗಂತೂ ತುಂಬ ಇಷ್ಟ. ಇನ್ನೂ ಅವ್ರು ಹೆಚ್ಚಾಗಿ ಜೋಡಿಯಾಗಿ ಸಿನಿಮಾ ಮಾಡ್ತಾ ಇರಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.